ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಉಮಾ. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ಟಿಫನ್ಗೆ ನಾನು ಟೊಮೊಟೊ ಬಾತ್ ಹಾಗೆ ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ. ನಾನು ಹೇಗೆ ಮಾಡ್ಕೊತಾ ಇದ್ದೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ, ಸೊ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ತರಕಾರಿನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಬೀನ್ಸು, ಕೊತ್ತಂಬರಿ ಸೊಪ್ಪು ಎಲ್ಲ ತರಕಾರಿನ ನಾನು ಕಟ್ ಮಾಡಿ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಹಾಗೆ ಮಕ್ಕಳೆಲ್ಲ ಇದ್ದರು, ಅವ್ರಿಗೆ ಹಾಲು ಕೊಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಹಾಗೆ ನಿನ್ನೆ ಫ್ರೈಡೇ ಹನುಮದ ವ್ರತ ಇತ್ತು. ದೇವಸ್ಥಾನಗಳಲ್ಲೆಲ್ಲ ಪೂಜೆ, ವಿಶೇಷ ಅಭಿಷೇಕ ಎಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಬಟ್ ನನಗೆ ಫ್ರೈಡೇ ದಿನ ಹೋಗೋಕ್ಕಾಗಲಿಲ್ಲ. ಇವತ್ತು ನಮ್ಮ ಹಸ್ಬೆಂಡ್ ಮನೇಲಿರೋದ್ರಿಂದ ಇವತ್ತು ಮಕ್ಕಳಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಟಿಫನ್ ಮಾಡಿಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವ್ರಿಗೂ ಟೀ ಮಾಡಿಕೊಟ್ಟೆ. ಈ ಕಡೆ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಹೆಚ್ಚಿಟ್ಕೊತಾ ಇದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ನಾನು ಒಲೆ ಮೇಲೆ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಒಂದು 4 ಮೆಣಸು, ಪಲಾವ್ ಎಲೆ, ಚಕ್ಕೆ, ಕಸೂರಿ ಮೇಥಿ, ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಬಟ್ ಅದು ವಿಡಿಯೋದಲ್ಲಿ ಹಾಕ್ತಾಯಿಲ್ಲ. ಮಸಾಲೆ ಐಟಮ್ಸ್ ಎಲ್ಲ ನಾನು ಮೊದಲೇ ಎಣ್ಣೆಯಲ್ಲೇ ಬಿಸಿಯಾಗಿರೋ ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ನಂತರ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ, ಟೊಮೊಟೊನೋ, ಕ್ಯಾರೆಟು, ಬೀನ್ಸು ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಸ್ಮೂತಾಗಿ ಒಂದು ಸ್ವಲ್ಪ ತರಕಾರಿ ಬೇಯಬೇಕು. ಅದಕ್ಕೋಸ್ಕರನ ನಾನು ಕಲಿಸ್ಕೊತಾ ಇದ್ದೀನಿ. ನಂತರ ಈ ಕಡೆ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಮಿಕ್ಸಿಗೆ ಇಲ್ಲಿ ಬೆಳ್ಳುಳ್ಳಿ ಶುಂಠಿನ ನಾನು ಹಾಕ್ತಾಯಿಲ್ಲ. ಇಲ್ಲಿ ಮೊದಲೇ ನಾನು ಪೇಸ್ಟ್ ಮಾಡಿ ಇರೋದ್ರಿಂದ ನಾನು ಅದನ್ನೇ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಂತರ ಬಟಾಣಿನ ನಾನು ಒಂದು ಅರ್ಧ ಕಪ್ನಷ್ಟು ರಾತ್ರಿ ನೆನೆಸಿಟ್ಕೊಂಡಿರ್ತಕ್ಕಂಥ ಬಟಾಣಿನ ಹಾಕ್ತಾಯಿದ್ದೀನಿ. ನಂತರ ಅರಿಶಿಣ, ಟೊಮೊಟೊ ಬಾತ್ ಪೌಡ್ರ್ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪು ನಾನು ಆ್ಯಡ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ಹಾಕಿದ ಮೇಲೆ 1 ನಿಮಿಷ ಅದು ಬೇಯೋದಕ್ಕೆ ಬಿಡಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ. ನಂತರ ಇಲ್ಲಿ ನಾನು 1.5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ನಾನು ಖಾರದ ಪುಡಿನ ನಾನು 1.5 ಸ್ಪೂನು ಅಷ್ಟು ಹಾಕ್ತಾಯಿದ್ದೀನಿ. ಚಿಕ್ಕ ಸ್ಪೂನಲ್ಲಿ ಕಲಿಸ್ಬಿಟ್ಟು ಮುಚ್ಚಳನ ಮುಚ್ಚಿ 2 ವಿಸಿಲ್ ಕೂಗಿಸಿದ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಈ ಕಡೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಟೊಮೊಟೊ, ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸ್ವಲ್ಪನ ನಾನು ಹೆಚ್ಚಿಟ್ಕೊತಾ ಇದ್ದೀನಿ. ನಮ್ಮ ಮನೇಲಂತೂ ನನ್ನ ಮಗಳಿಗೆ ಪಲಾವು ಟೊಮೊಟೊ ಬಾತ್ ಮಾಡಿದರೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಬೇಕೇ ಬೇಕು. ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಮೊಸರು ಬಜ್ಜಿನ ನಾನು ಹಾಕ್ಕೊಂಡು ಒಂದು ಚಿಕ್ಕ 1/4 ಪ್ಯಾಕೆಟ್ ಮೊಸರನ್ನ ತೊಗೊಂಡು ನಾನು ಅದನ್ನು ಸ್ಪೂನಿಂದ ನಾನು ಅದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡ ನಂತರ ಅದಕ್ಕೆ ಈರುಳ್ಳಿ, ಚಿಕ್ಕದಾಗಿ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿ, ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊತಾ ಇದ್ದೀನಿ. ನಂತರ ಅದನ್ನು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ಅದಕ್ಕೆ ಉಪ್ಪನ್ನು ಹಾಕಿ ಕಲಿಸ್ಬಿಟ್ಟು ರೆಡಿ ಮಾಡಿದೆ. ಇನ್ನೇನು ಮಕ್ಕಳು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ರೆಡಿಯಾಗಿದ್ದಾರೆ. ದೇವರಿಗೆಲ್ಲ ನಮಸ್ಕಾರ ಮಾಡಿ ತಿಂಡಿ ಹಾಕ್ಕೊಟ್ರೆ ತಿಂದ್ಬಿಟ್ಟು ಸ್ಕೂಲಿಗೆ ಹೊರಡೋದಕ್ಕೆ ಈ ಥರ ಬಂದಿದೆ. ಚೆನ್ನಾಗಿ ಬಂದಿದೆ. ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಅಂತಂದರೆ ಅದು ಚೆನ್ನಾಗಿ ಆಗುತ್ತೆ ಅಂತಲೇ ನೋಡಬೇಕು. ನಾನು ತಿಂದ್ಬಿಟ್ಟು ಹೇಗಿರುತ್ತೆ ಅಂತೇಳ್ಬಿಟ್ಟು ಮೊದಲು ಮಕ್ಕಳಿಗೆ ಹಾಕ್ಕೊಟ್ಬಿಟ್ಟು ಅವರಿಗೆ ರೆಡಿ ಮಾಡಿ ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಕೊಡೋಣ. ನಂತರ ನಾನು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ನಾನು ಅಂದ್ಕೊಂಡೆ. ಇವಾಗ ಹಾಕ್ಕೊಡ್ತಾ ಇದ್ದೀನಿ. ನಂತರ ನಾನು ಹೇಳಿದ್ನಲ್ವ ಆವಾಗಲೇ ಫ್ರೈಡೇ ದಿನ ಹನುಮರದ ವ್ರತ ಇತ್ತು, ಹೋಗೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡು ರೆಡಿ ಆಗಿಬಿಟ್ಟು ಬಂದು ದೇವಸ್ಥಾನಕ್ಕೆ ಅಲಂಕಾರ ಈ ಥರ ಮಾಡಿದ್ದಾರೆ. ಹೂವಿಂದ ಅಲಂಕಾರ ಮಾಡಿದ್ದಾರೆ, ಚೆನ್ನಾಗಿ ರೆಡಿ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ನೋಡೋದಕ್ಕೆ. ಒಳಗಡೆ ಪೂಜೆ ಶುರುವಾಗಿದೆ ಅಂತ ಅನಿಸುತ್ತೆ. ಇವಾಗ ಹೂವು ಹಣ್ಣೆಲ್ಲ ತೊಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದೊಳಗಡೆ ಪೂಜೆ ಅಭಿಷೇಕ ಎಲ್ಲ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೌಂಡ್ ಕೇಳಿಸ್ತಾ. ನಾನು ಅಂದ್ಕೊಂಡೆ ನಿನ್ನೆನೇ ಹೋಮ ಅಭಿಷೇಕ ಎಲ್ಲ ಮುಗ್ದಿರುತ್ತೆ ಅಂತೇಳ್ಬಿಟ್ಟು, ಆದರೆ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಯಾಕಂತಂದರೆ ಅಭಿಷೇಕ ಎಲ್ಲ ಮಾಡೋದನ್ನು ಕಣ್ತುಂಬ ನೋಡ್ದಂಗೆ ಆಯಿತು. ಹಾಗೆಯೇ ನಮಗೆ ಗಂಧನ ಅಭಿಷೇಕ ಮಾಡಿರೋದನ್ನು ತೀರ್ಥನ ಗಂಧನ ಕೊಟ್ಟರು. ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಎಳೆನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಎಳೆನೀರು ತೊಗೊಂಡ್ವಿ.
ಎಳ್ನೀರು ಕುಡಿದ್ಬಿಟ್ಟು ಮನೆಗೆ ವಾಪಸ್ ಬಂದ್ವಿ. ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಟೀ ಜೊತೆಗೆ ಅಂತೇಳ್ಬಿಟ್ಟು ನಾನು ಆನಿಯನ್ ಪಕೋಡ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ 2 ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಉದ್ದುದ್ದಕ್ಕೆ ಸಣ್ಣದಾಗಿ ಈರುಳ್ಳಿ ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿರ್ತಕ್ಕಂಥದ್ದನ್ನು ನಾನು ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಒಂದು 4 ಈರುಳ್ಳಿನ ತೊಗೊಂಡ್ಬಿಟ್ಟು ಅದನ್ನು ಸಪ್ರೇಟಾಗಿ ಮಾಡ್ಕೊಂಡು ನಾನು ಕಡಲೆ ಹಿಟ್ಟು ಒಳಗಡೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಸಪ್ರೇಟ್ ಮಾಡಿಬಿಟ್ಟು ನಾವು ಕಲಿಸ್ಕೊಬೇಕಾಗುತ್ತೆ. ನಂತರ ಒಂದು ಸ್ವಲ್ಪ ಅಜವಾನ ಜೀರಿಗೆನ ಹಾಕ್ಕೊಂಡು ಒಂದು ಚಿಕ್ಕ ಸ್ಪೂನಲ್ಲಿ ಸೋಡಾನ ಹಾಕ್ಕೊತಾ ಇದ್ದೀನಿ. ನಂತರ 1 ಸ್ಪೂನು ಉಪ್ಪನ್ನು ನಾನು ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಬೇಕು. ನಾನು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ನಾನು ಉಪ್ಪನ್ನು ಹಾಕ್ಕೊಂಡು ನಂತರ 1-2 ಸ್ಪೂನು ಅಚ್ಕಾರದ ಪುಡಿನ ನಾನು ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಬೇಕು. ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಸೇರಿಸ್ಕೊಬೇಕು. ಕರಿಬೇವನ್ನು ಸೇರಿಸ್ಕೊಂಡು ನಂತರ ನಾವು ಇಲ್ಲಿ ನೀರನ್ನ ಜಾಸ್ತಿ ಹಾಕಬಾರ್ದು. ಯಾಕಂದರೆ ಈರುಳ್ಳಿ ಇರೋದ್ರಿಂದ ನಾವು ಪಕೋಡ ಮಾಡ್ತಿರೋದ್ರಿಂದ ಅದರಲ್ಲೇ ನಾವು ಆನಿಯನ್ನಲ್ಲೇ ನೀರಿನ ಅಂಶ ಇರೋದ್ರಿಂದ ಅದು ಕಲಿಸ್ತಾ ನೀರಿನ ಅಂಶ ಬಿಡುತ್ತೆ. ಸೊ ಹಂಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನಮ್ಮ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ. ಕಲಿಸ್ಕೊಂಡ ನಂತರ ಇಲ್ಲಿ ತವದ ಮೇಲೆ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದ ನಂತರ ಎಣ್ಣೆ ಒಳಗಡೆ ಕಲಸಿಟ್ಕೊಂಡಿರ್ತಕ್ಕಂತಹ ಹಿಟ್ಟನ್ನು ನಾನು ಸ್ವಲ್ಪ ಆಗಿ ಬಿಡ್ತಾ ಇದ್ದೀನಿ. ನಾವು ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಜಾಸ್ತಿ ಉರಿ ಇಟ್ಬಿಟ್ರೆ ಅದು ಮೇಲೆ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲಿ ನಾವು ನಿಧಾನಕ್ಕೆ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡು ನಂತರ ಒಂದು ಪ್ಲೇಟಲ್ಲಿ ನಾನು ಎತ್ಕೊತಾ ಇದ್ದೀನಿ. ಇವಾಗಿನ ವಾತಾವರಣ ಚೇಂಜ್ ಆಗಿರೋದ್ರಿಂದ ತುಂಬ ಕೋಲ್ಡ್ ಇರೋದ್ರಿಂದ ಸಂಜೆ ಈವ್ನಿಂಗ್ಗೆ ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಎಲ್ಲರೂ ಹನುಮರದ ವ್ರತದ ಪ್ರಯುಕ್ತ ಆಂಜನೇಯನಿಗೆ ಅಭಿಷೇಕ ಮಾಡಿರೋದು ನೋಡಿದಾಗಾಯಿತು. ಸೊ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.